ಈ ಕಾಲೇಜಿನ ವಾರ್ಷಿಕ ಆಟೋಟ ಸ್ಪರ್ಧೆಗಳಿಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಕೆಲವೇ 10-20 ನಿಮಿಷಗಳಲ್ಲಿ ಈ ಸ್ಪೋರ್ಟ್ಸ್ ಡೇ ಪ್ರಾರಂಭವಾಗಲಿದೆ. ಈ ಸ್ಪೋರ್ಟ್ಸ್ ಡೇ ಮೊದಲ ಪಂದ್ಯದ ಉದ್ಘಾಟನೆಗೆ ನಮ್ಮ ಜೊತೆ ಸೇರಲಿದ್ದಾರೆ ಬಿಲ್ ಗೇಟ್ಸ್ ತಂಡದ ನಾಯಕ ಮತ್ತು ನಾಯಕಿ. Bing bang, bing bang. ITBT entasi. California diamond bit nan yelle adu. Spooky Shakti God andre bonde Bill Gates. Bang, bing bang. Hudugira hero ivare. Bing bang, bing bang. Hudugarige spurti ivare. ಸ್ಪೋರ್ಟ್ಸ್ ಅಂದ್ರೆ ಸಾಕು, ನಮ್ಮನ್ನೆಲ್ಲ ರೆಡಿ ಮಾಡ್ತಿದ್ದ ಗೀತಾ ಹೇಳ್ರೆ. ಅಲ್ಲಿದ್ದಾಳೆ ನೋಡು. ಗೀತಾ, ಇದೇನು ಗೀತಾ, ಚೂಡಿದಾರ್ ಹಾಕೊಂಡಿದ್ಯಾ? ಟ್ರ್ಯಾಕ್ ಸೂಟ್ ಹಾಕಲ್ವಾ? ಬೇಗ ಹಾಕೊಳ್ಳೆ, ವಾರ್ಮ್ ಅಪ್ ಮುಗಿಸ್ಕೊಳ್ಳೋಣ. ಬಾಡಿ ಎಲ್ಲ ಫ್ರೀ ಆಗುತ್ತೆ, ಮೈ ಕೈ ಏನು ಇಟ್ಕೊಳ್ಳಲ್ಲ. ಕಮಾನ್. ಇಲ್ಲ ಸಿಂಕು, ನೀವಾಡಿ. ಅದೇನ್ ಮಾಡ್ತಿರೋ ನೀವೇ ಮಾಡಿ. ನೀನು ಈ ಸತಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಭಾಗವಹಿಸ್ತಿಲ್ಲ. ಯಾಕೆ? ವಿಜಯ್ ಏನಾದ್ರೂ ತರಲೆ ಮಾಡ್ತಾನಂತಾನ? ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು ಬೇರೆ ಅಲ್ವೇನೆ? ನಾವೇನ್ ಅವ್ರ ಜೊತೆ ಆಟ ಆಡ್ತಾ ಇದೀವಾ? ಪ್ಲೀಸ್ ಒತ್ತಾಯ ಮಾಡಬೇಡಿ, ನೀವಾಡಿ. ಚಪ್ಪಾಳೆ ತಟ್ಟಕ್ ನಾನು ಇರ್ತೀನಿ, ಅಷ್ಟು ಸಾಕು. ನೋಡಿ, ಆಟೋಟಗಳನ್ನು ನಡೆಸೋರು ನೀವು, ಸೋಲು ಗೆಲುವು ಡಿಸೈಡ್ ಮಾಡೋರು ನೀವು. ಸ್ಪೋರ್ಟ್ಸು ಶಾಂತಿಯುತವಾಗಿ ನಡಿಬೇಕು, ಅದರ ಕಡೆ ಗಮನ ಇದೆ. ಆಮೇಲೆ ಇನ್ನೊಂದು ವಿಷಯ, ವಿಜಯ್ ಆಡೋ ಗೇಮ್ಸಲ್ಲಿ ಸ್ವಲ್ಪ ಎಚ್ಚರ ಇರಲಿ. ಯಾವುದೇ ಕಾರಣಕ್ಕೂ ಗಲಾಟೆ ಆಗೋಕ್ಕೆ ಅವಕಾಶ ಕೊಡಬೇಡಿ. ಕಾಲೇಜ್ ಘನತೆ ಮುಖ್ಯ ಆಗುತ್ತೆ. ಅಕಸ್ಮಾತ್ ಅವನ ಕಡೆಯಿಂದ ಏನಾದರೂ ತಪ್ಪುಗಳು ಆದರೆ ಕಣ್ಣು ಕಿವಿ ಮುಚ್ಕೊಂಡು ಸುಮ್ಮನೆ ಇದ್ದುಬಿಡಿ. ಗೆಲ್ಲಕ್ಕೆ ಬಿಟ್ಬಿಡಿ, ಜಿದ್ದಿಗೆ ಬಿದ್ದು ಆಟಕ್ಕೆ ಭಂಗ ತರಬೇಡಿ, ಆಯ್ತಾ? ನನ್ನ ಮಾತಿನ ಉದ್ದೇಶ ಇಷ್ಟೇ, ಇಲ್ಲದ ಸಮಸ್ಯೆಗಳು ಸೃಷ್ಟಿ ಆಗಬಾರ್ದು. ಆಮೇಲೆ ಆ ವಿಜಯ್ಗೆ ಬೇಜಾರಾಗಿ ಫೀಲ್ಡಲ್ಲಿ ಗಲಾಟೆ ಆಗಿ ರಕ್ತಪಾತಗಳು ಆಗೋದು ಬೇಡ. ನಮ್ 4 ಜನ ಒಂದ್ ಟೀಮು, ನೀನಿಲ್ದೆ ಗೆಲ್ಲಕ್ ಹೇಗೆ ಸಾಧ್ಯ ಗೀತಾ? ಆಡೋ ಆಟ ನಿಯತ್ತಾಗಾಡಿ, ಗೆಲ್ತೀರ. ಮೋಸ ಮಾಡಿದ್ರೆ ಬರೋ ಗೆಲುವು ದೂರ ಹೋಗುತ್ತೆ, ವಿಜಯ್ ಸೋಲು ಕಾಣತ್ತೆ. ಹಲೋ, ಯಾರಿಗೆ ಹೇಳ್ತಿದ್ಯಾ? ನನ್ನ ಫ್ರೆಂಡ್ಸ್ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಮತ್ ನನ್ನ ಹೆಸರು ಹೇಗೆ ಬಂತು? ಅವ್ರನ್ನ ಇಟ್ಕೊಂಡು ನನ್ಗೆ ಹೇಳ್ತಾ ಇದ್ಯಾ? ಇಷ್ಟಕ್ಕೂ ನಿನ್ನನ್ನು ನೋಡಿ ನಾನೇನು ಹೇಳಲಿಲ್ಲ. ಇಲ್ಲಿಗೆ ಬಂದವನು ನೀನು. ಬರ್ಲೇಬೇಕಿತ್ತು, ಯಾಕಂದ್ರೆ ನಾನು ಆಡೋ ಮಾತು ಸ್ಟ್ರೈಟ್ ಆಗಿರುತ್ತೆ. ಬೆನ್ನಿಂದ ಮಾತಾಡಿ ನಾಲ್ಗೆ ಚಪ್ಪಲ ತೀರಿಸ್ಕೊಳ್ಳೋ ಲೇಡೀಸ್ ನಾಲ್ಗೆ ನಂದಲ್ಲ. ದಯವಿಟ್ಟು ಹೆಣ್ಣು ಗಂಡು ಅನ್ನೋದನ್ನ
ಇಲ್ಲಿಗೆ ತರಬೇಡ ವಿಜಯ್. ತರ್ತೀನಿ. ಈ ಗಂಡೆದ್ರು ಈ ಹೆಣ್ಣು ಸೋಲೋದ್ ಬಿಟ್ಟು ಸೋಲೋ ಫೈಟ್ ಮಾಡಕ್ಕೆ ನಮ್ಮ ಅಮ್ಮ ಹತ್ರ ಹೋಗಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀಯ? ಮಾಡಿದ್ರೆ ನಾನ್ ಸುಮ್ನಾಗ್ಬಿಡ್ತೀನಿ ಅನ್ನೋದು ನಿನ್ ಲೆಕ್ಕಾಚಾರನಾ? ನೋ, ಇನ್ನೂ ಜಾಸ್ತಿ ಮಾಡ್ತೀನಿ. ಅದು ಯಾರ್ಗ್ ಹೇಳ್ಕೊಂತೀಯ ಹೇಳ್ಕೊ ಹೋಗು. ಒಟ್ನಲ್ಲಿ ನಿನ್ ಬದುಕು ಇವತ್ತಿನ ಚಿಂದಿ ಆಗೋದ್ ಗ್ಯಾರಂಟಿ. ಇನ್ನು ಹೆಜ್ಜೆ ಹೆಜ್ಜೆಗೋ ಪಾಟ್ಲೇಶ್ವರ. ಅದು ಎಷ್ಟು ಸುರಿಸ್ಬೇಕಾಗುತ್ತೋ ಏನೋ ಕಣ್ಣೀರು. ಸ್ಟಾಕ್ ಮಾಡಿಟ್ಕೋ. ಹೆಣ್ಣಲ್ವಾ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಅಲ್ಲಿ ನೋಡ್ರಯ್ಯ, ಗೇಮ್ಸ್ ಶಾಂತಿಯುತವಾಗಿ ನಡಿಬೇಕು ಅಂತ ನಿಮಗೆ ಹೇಳ್ತಿರುವಾಗ ಅಲ್ಲಿ ಜಗಳ ಶುರು ಆಗಿದೆ. ಅಯ್ಯೋ ದೇವ್ರೆ, ಈ ವಿಜೇಂದ್ರಗಳೇ ತೀರೋದೇ ಇಲ್ವಾ? ಬನ್ರೋ. ನಮ್ಮನೆಗೆ ಹೋಗಿ ಕಂಪ್ಲೇಂಟ್ ಮಾಡಿರೋ ವಿಷಯ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಅದು ನಮ್ಮನೆ. ನಮ್ಮನೆ ಫುಲ್ಲು CC ಕ್ಯಾಮ್ರಾ ಇರೋದು. ಹೌದು, ಹೇಳ್ ಬಂದೆ. ನಿನ್ ಬದ್ಲಾಗಿ ನಮಗ್ ನೆಮ್ಮದಿ ಸಿಗ್ಲಿ, ಆರಾಮಾಗಿ ನಾವು ಕಾಲೇಜಲ್ಲಿ ಓದೋ ಹೋಗಾಗ್ಲಿ ಅನ್ನೋದೇ ನನ್ನ ಆಸೆ. ಆದ್ರೆ ಬದ್ಲಾಗಲ್ಲ ಅಂತ ನೀನೇ ಹೇಳ್ತಿದ್ಯಾ. ಏನ್ ಮಾಡಕ್ಕಾಗತ್ತೆ? ಕೊಚ್ಚೆ ನೀರ್ ಕುಡಿಬೇಡಿ, ಆರೋಗ್ಯ ಕೆಡತ್ತೆ ಅಂತ ಹೇಳೋದು ಕಾಳಜಿ. ಇಲ್ಲ ನಾನ್ ಕುಡಿತೀನಿ ಅಂದ್ರೆ ನಿನ್ ಕರ್ಮ, ಕುಡ್ಕೋ. ಏಯ್, ರೋಪ್ ಹಾಕ್ಬೇಡ, ಕೈ ಕೆಳಗಿಲ್ಸು. ಆಟ ಆಡ್ಕೋ ಹೋಗು. ಇಷ್ಟಕ್ಕೂ ಫೀಲ್ಡ್ ಅಲ್ಲಿ ಆಡ್ಬೋದು, ಯಾವತ್ತೂ ಮತ್ತೊಬ್ರು ಲೈಫಲ್ಲಿ ಆಡಕ್ಕಾಗಲ್ಲ. ಯಾವನು ಅನ್ನೋ ಜಾಗದಲ್ಲಿ ನಿಂತಿರೋನು ನಾನು. ಎದುರಾಗ ನಿನ್ ಮುಖ ಅಪ್ಪಳಿಸೋ ಫುಟ್ಬಾಲ್ ನಾನು, ತಿಳ್ಕೊ. ಓಕೆ, ನಿನ್ನ ಫುಟ್ಬಾಲೇ ಅನ್ಕೋತೀನಿ. ಜಾರ್ಟ್ಸ್ ಒದಿಯೋ ಕಾಲು ನಂದು, ಅದನ್ನ ನೀನ್ ತಿಳ್ಕೊ. ಏನೋ ಒಂದು ಹೆಣ್ಣಾಗಿ ನನಗ್ ಚಾಲೆಂಜ್ ಮಾಡ್ತಿದ್ಯಾ? ನೀನ್ ಚಾಲೆಂಜ್ ಕರೀತಿದ್ಯಾ? ಹೌದು ಕಣೆ, ಬರ್ತೀಯಾ? ವಿಜಯ್, ಈಗ ಅದೆಲ್ಲ ಯಾಕೆ? ನಡಿ, ಸ್ಪೋರ್ಟ್ಸ್ ಶುರು ಮಾಡೋಣ. ಹೌದು ಸರ್, ಸ್ಪೋರ್ಟ್ಸ್ ಶುರು ಮಾಡಬೇಕು. ಅದೇ ಚಾಲೆಂಜ್ ಕಣೆ, ಬರ್ತೀಯಾ? ಹೆಣ್ಣು ಗಂಡು ಅನ್ನೋದನ್ನ ತರಬೇಡ ಅಂದೆ, ಆದ್ರೆ ಈಗ ತರ್ತಿದ್ದೀನಿ. ತಾಕತ್ತಿದ್ರೆ ನಿಮ್ ಗರ್ಲ್ಸ್ ಟೀಮ್ ನಮ್ ಬಾಯ್ಸ್ ಟೀಮ್ ಮೇಲೆ ಗೆಲ್ಲಿ ನೋಡೋಣ. ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಮಿಸ್ಟರ್ ವಿಜಯ್. ಮನಸ್ ಮಾಡಿ ಮೇಡಮ್, ಟೀಮ್ ಕೊಟ್ಕೊಂಡು ನಮ್ಮೇಲೆ ಆಡಿ ಮೇಡಮ್, ಗೆಲ್ಲಿ ಮೇಡಮ್. ತಿರುಗ್ ಬಿದ್ರೆ ಹೆಣ್ಣು ಗಂಡಗಿಂತ ಒಂದ್ ಕೈ ಮೇಲೆ. ಅದು ಅಡ್ಗೆ ಮನೆಯಲ್ಲಿ ಸಾಂಬಾರ್ ತಿರುಗಿಸಿದ್ರೆ ಮಾತ್ರ. ನೀವು ನಮಗೆ ಈಕ್ವಲ್ ಆಗಕ್ ಸಾಧ್ಯ ಇಲ್ಲ. ಆಡೋ ಲಾಂಗ್ ಟೆನ್ನಿಸ್ ಆಟದಲ್ಲಿ ಗಂಡಸರಿಗೆ 5 ಸೆಟ್ಟು, ಹೆಂಗಸರಿಗೆ 3 ಸೆಟ್ಟು. ಯಾಕೆ ಹೇಳೋ? ನಿಮಗ್ ತಾಕತ್ ಕಡಿಮೆ ಅಂತ. ಎಸೆಯೋ ಶಾರ್ಟ್ ಪುಟ್ ಅಲ್ಲಿ ಹೆಂಗಸರಿಗೆ 4 kg, ನಮ್ಗೆ 7.26 kg ಗುಂಡು. ಯಾಕೆ ಹೇಳೋ? ನಾವು ಗಂಡು. ನಮ್ಮ ಮೇಲೆ ನಿಮ್ಗೆ ಸೋಲು ಅನ್ನೋದು ಸಾರ್ವಕಾಲಿಕ ಸತ್ಯ. ಅದನ್ನ ಸುಳ್ಳು ಮಾಡ್ತೀಯಾ? ನಮ್ ಜೊತೆ ಆಡ್ತೀಯಾ? ಆಡಿ ಗೆಲ್ತೀಯಾ? ಗೆದ್ರೆ ಓ, ನಾನ್ ಗೆದ್ರನಾ? ಗೀತಾ ಪರ್ಮನೆಂಟ್ ಆಗಿ ಕಾಲೇಜಿಗೆ ಬರೋವಾಗಿಲ್ಲ, ಕಾಲಿಡುವಾಗಿಲ್ಲ. ಅಕಸ್ಮಾತ್ ಗೀತಾ ಗೆದ್ರೆ? ಗೆಲ್ತಾಳ? ಗೆದ್ರೆ ಅಂತ ಕೇಳ್ತಿರೋದು. ಈ ಕಾಲೇಜಿಗೆ ನಾನ್ ಕಾಲಿಡಲ್ಲ, ಇವಳ ತಂಟೆಗೆ ನಾನು ಹೋಗಲ್ಲ.
ಸೊತ್ತು ಉತ್ತರ ಕೊಡಿ ಮೇಡಮ್. ಆಡ್ತೀರಾ, ಸೋಲ್ತೀರಾ, ಹೋಗ್ತೀರಾ? ನೋಡೋ ಹಾಗಿದ್ರೆ ಹೋಗು, ಆಡೋ ಹಾಗಿದ್ರೆ ಬೇಡ. ಬೇಕಾದ್ರೆ ಹೋಗಿ ನೋಡ್ಲಿ, ಚಪ್ಪಳೆ ತಟ್ಲಿ, ಇಲ್ಲ ಕಾಲೇಜೇ ಬಿಟ್ಬಿಡ್ಲಿ. ಯಾಕೆ ಎದರ್ಕೆನಾ? ಚಾಲೆಂಜ್ ಒಪ್ಕೊಳ್ಳೋ ತಾಕತ್ತಿಲ್ವಾ? ಈಕ್ವಲ್ ಅಂತ ಹೇಳ್ತಿದ್ದೆ, ಈಗ ಸತ್ಯ ಅರ್ಥ ಆಯ್ತಾ? ಅದಕ್ಕೆ ಹೇಳೋದು ಹೆಣ್ಣು ಯಾವಾಗೂ ನಮ್ಗಿಂತ ಕೆಳಗಡೆ ಅಂತ. ಲೇ ನೀವು ನಾವು ಈಕ್ವಲ್ ಆಗಕ್ ಸಾಧ್ಯನೇ ಇಲ್ಲ ಕಣೆ. ಮೇಲ್ ಯಾವತ್ತು ಉಪ್ಪರ್ಗೆ ಮೇಲೆ ಕಣೆ. ಏನೋ ಆಗ್ತಿದೆ, ಏನೋ ಆಗುತ್ತೆ. ಇಲ್ಲ, ನಾನು ಈ ರೀತಿ ಒದ್ದಾಡ್ಬೇಕಾ? ಸಹಜವಾಗಿದ್ದೀನಿ ಅಂತ ಹೇಳ್ತಾ ಇದ್ರು. ತಂಗೆವನ ಹೃದಯ ಸಮುದ್ರದಲ್ಲಿ ಸುನಾಮಿ ಅಲೆಗಳು ಎದ್ದಿರೋ ಲಕ್ಷಣಗಳು ಧಾರಾಳವಾಗಿ ಕಾಣ್ತಾ ಇದೆ. ನೋಡ್ಕೊಂಡು ಸುಮ್ಮನಿರೋದಾ ಅಥವಾ ಹೋಗಿ ಸಮಾಧಾನ ಮಾಡೋದಾ? ತಂಗೆವ್ವ, ಇಲ್ಲ, ಏನೋ ಸರಿ ಇಲ್ಲ. ಆ ಗೀತಾ ಮನೆಗೆ ಬಂದು ಹೋದಾಗಿಂದ ನೆಮ್ಮದಿ ಕೆಟ್ಟಿದೆ. ಮನ್ಸೇ ಸರಿ ಇಲ್ಲ. ಟೋಟಲ್ ಡಿಸ್ಟರ್ಬೆನ್ಸು. ಈ ಟೈಮಲ್ಲಿ ನನ್ನ ತಂಗಿ ಒಂದು ಜೊತೆಗೆ ಇರಬೇಕು. ಆಪತ್ತಿಕ್ಕಾಗೋನೆ ನೆಂಟ ಬಂದೆ. ಆವರಣವೆಲ್ಲ ಸಜ್ಜಾಗುತ್ತಲಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಟ ಪ್ರಾರಂಭವಾಗಲಿದ್ದು, ಈಗಾಗಲೇ ರಿಜಿಸ್ಟರ್ ಮಾಡಿರುವ ಸ್ಪರ್ಧಾರ್ಥಿಗಳು ತಮ್ಮ ಐಡೆಂಟಿ ಕಾರ್ಡ್ ಅನ್ನು ಕೊಟ್ಟು ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ. ಹಾಗೂ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಯಾಕೆ ಗೀತಾ ಇಂಥ ಚಾನ್ಸ್ ಮಿಸ್ ಮಾಡ್ಕೊಂಡೆ? ನಿಜಕ್ಕೂ ಗೋಲ್ಡನ್ ಚಾನ್ಸ್ ಕಣೆ. ಆ ವಿಜಯ್ ಸೋತ್ರೆ ಕಾಲೇಜ್ಗೂ ಬರ್ತಿರ್ಲಿಲ್ಲ, ನಿನ್ ತಂಟೆಗೂ ಬರ್ತಿರ್ಲಿಲ್ಲ. ಅಂದ್ಮೇಲೆ ಒಂದ್ ಟ್ರೈ ಮಾಡ್ಬೋದಿತ್ತಲ್ವಾ? ಆಮೇಲೆ ಕಾಲೇಜಲ್ಲಿ ನೀನ್ ಆರಾಮಾಗಿ ನೆಮ್ಮದಿಯಾಗಿ ತಿರ್ಗಾಡ್ಬೋದಾಗಿತ್ತಾ? ಮಾತಾಡೆ. ಸಾಮಾನ್ಯವಾಗಿ ಇಂಥ ಚಾನ್ಸ್ ಬಂದ್ರೆ ಹಿಂದೆ ಮುಂದೆ ನೋಡ್ದೆ ಒಪ್ಕೊಳ್ಳೋಳು ನೀನು. ಆದ್ರೆ ಇವಾಗ ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಗೀತಾ, ಸರ್, ಏನಮ್ಮ ಗೀತಾ, ಆ ವಿಜಯ್ ಅಷ್ಟು ಮಾತಾಡಿದ್ರು ನೀನು ಏನು ಮಾತಾಡದೆ ಬಂದ್ಬಿಟ್ಟಿಯಾ? ಈ ಮಾತುಕತೆ ಕೇಳೋಕ್ ಮುಂಚೆ ವಿಜಯ್ ತೊಂದರೆಗಳನ್ನ ಸಹಿಸ್ಕೊಳ್ಳಿ. ಅವನ ತಪ್ಪುಗಳನ್ನ ನೆಗ್ಲೆಕ್ಟ್ ಮಾಡಿ. ಅವನ್ ಗೆಲ್ಲೋದಾದ್ರೆ ಗೆಲ್ಲಿ ಬಿಡಿ. ಗಲಾಟೆ ಆಗೋದು ಬೇಡ ಅಂತ ನಾನು ಆಗ್ಲೇ ಅಂಪೈರ್ಗೆ ಹೇಳಿದ್ದೀನಿ. ಯಾಕಂದ್ರೆ ಅವನು ಇದ್ದಾನೆ ಅಂದ್ರೇನೆ ಭಯ. ಆ ಭಯದ ಜೊತೆ ಇಡೀ ಕಾಲೇಜ್ ಬದುಕ್ತಾ ಇದೆ. ಅದನ್ನ ನನ್ನ ಕೈಯಲ್ಲಿ ನೋಡೋಕ್ಕೂ ಆಗ್ತಿಲ್ಲ, ಸರಿ ಮಾಡೋಕ್ಕೂ ಆಗ್ತಾ ಇಲ್ಲ. ಆದರೆ ಅದನ್ನ ಸರಿ ಮಾಡೋ ಅವಕಾಶ ಇವತ್ತು ತಾನಾಗೆ ಸೃಷ್ಟಿಯಾಗಿದೆ ಗೀತಾ. ವಿಜಯ್ ತಾನು ಸೋತ್ ಹೋದ್ರೆ ಕಾಲೇಜ್ ಬಿಟ್ಟು ಹೋಗ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದ್ದಾನೆ. ಹಾಗೆ ಅವನು ಸೋತ್ರೆ ಇಡೀ ಕಾಲೇಜ್ಗೆ ಸಹಾಯ ಆಗುತ್ತೆ. ಬೆಲೆ ಬರೋದು ನಿಯತ್ತಿಗೆ. ಅಷ್ಟೇ ಅಲ್ಲ, ನನ್ನ ಕನಸಿನ ಕಾಲೇಜು ನನ್ನ ಕಣ್ಣು ಮುಂದೆ ಇರುತ್ತೆ. ನ್ಯಾಯಕ್ಕೆ ನಿಯಮಕ್ಕೆ ಬೆಲೆ ಇರುತ್ತೆ. ದಯವಿಟ್ಟು ಈ ಅವಕಾಶನ ಕೈ ಚೆಲ್ಲಬೇಡಮ್ಮ. ಭಾಗವಹಿಸು, ಗೆದ್ದು ಬಿಡು.
ತಂಗ್ಯವ್ವ ಏನ್? ನೀನು ಮಾತಾಡ್ಬೇಡ. ಅಲ್ಲ ತಂಗ್ಯವ್ವ ಏನಿದು ಅಂತ ಕೇಳ್ತಾ ಇದ್ದೀನಿ ನಾನು. ಕೈಯಲ್ಲಿ ಫೋನು, ಮೈಯಲ್ಲಿ ನಡುಕ, ಕಣ್ಣಲ್ಲಿ ಆತಂಕ, ಮನಸ್ಸಲ್ಲೇನೋ ಯೋಚನೆ. ಏನಾಯ್ತು ತಂಗ್ಯವ್ವ? ವಾಟ್ ಹ್ಯಾಪನ್? ಇಲ್ಲ ಅಣ್ಣ, ನಿನಗೆ ಅರ್ಥ ಆಗಲ್ಲ. ಆ ಗೀತಾ ಮನೆಗೆ ಬಂದು ಹೋದಾಗಿಂದ ನನ್ನ ಮನ್ಸೇ ಸರಿ ಇಲ್ಲ. ಯಾವುದೋ ಒಂದು ಕ್ರಿಮಿ ಬಗ್ಗೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇದೆಯಾ ತಂಗ್ಯವ್ವ? ಸ್ಪ್ರೇ ಹೊಡೆದ್ರಾಯ್ತು, ಹುಳ ವಿಲ ವಿಲ. ಅದು ಹೋಗೋ ಹುಳ ಅಲ್ಲ, ಬಲೆ ಕಟ್ಟಿ ಕೆಡವೋ ಜೇಡ ಅಂತ ಗುರುಜಿ ಹೇಳಿದ್ಮೇಲೆ ಮನ್ಸು ಚಡಪಡಿಸ್ತಾ ಇದೆ. ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಅದು ಹೋಗೋ ತನಕ ಒದ್ದಾಟ ಇದ್ದೇ ಇರುತ್ತಲ್ವಾ ಅಣ್ಣ? ಆ ಒದ್ದಾಟದ ಎಂಟ್ರಿ ವಿಜಯ್ ಕಡೆಯಿಂದ ಅಂತ ಗೊತ್ತಾದ್ಮೇಲೆ ಅದಕ್ಕೊಂದು ವ್ಯವಸ್ಥೆ ನೀನೇ ಮಾಡಿದ್ಯಲ್ಲ ತಂಗ್ಯವ್ವ. ಅವನಿಗೂ ಆ ಹುಡುಗಿಗೂ ಎಣ್ಣೆ ಸೀಗೆಕಾಯಿ ಸಂಬಂಧ ಅಂದಮೇಲೆ ಅಂಟು ಉಳಿಯಲ್ಲ, ನಂಟು ಬೆಳೆಯಲ್ಲ. ತೊಡಕಿಲ್ಲದ ದಾರ ಗಂಟಾಗೋದಿಲ್ಲ ತಂಗ್ಯವ್ವ. ಅದ್ರ ಬಗ್ಗೆ 100% ಕಾನ್ಫಿಡೆನ್ಸ್ ನನಗೆ ಮೂಡ್ತಾ ಇಲ್ಲ ಅಣ್ಣ. ಎಲ್ಲೋ ಒಂದು ಕಡೆ ಸಮಸ್ಯೆ ಮನೆ ತನಕ ಬಂದ್ಬಿಡ್ಬಹುದು ಅನ್ನೋ ಭಯ ಇದೆ. ಅಂದಮೇಲೆ ಅದಕ್ಕೊಂದು ವ್ಯವಸ್ಥೆ ಗುರೂಜಿನೇ ಮಾಡ್ತಾರಲ್ವಾ? ಫೋನ್ ಇರೋದೇನಕ್ಕೆ, ಮಾಡು. ಬೇಲಿ ದಾಟಿದ ಹೆಣ್ಣು ಬೇರೆ ಯಾವುದೋ ಕಾರಣಕ್ಕೆ ಮನೆ ತನಕ ಬಂದ್ ಹೋಗಿದ್ದಾಳೆ. ಬಂದ್ ಹೋಗೋ ಸಮಯದಲ್ಲಿ ಅವಳು ನನ್ನ ಹತ್ರ ಆಶೀರ್ವಾದ ತಗೋಬೇಕು ಅಂತ ನನ್ನ ಕಾಲ್ ಸೋಕಿದ್ಲು. ತಕ್ಷಣ ಮತ್ತೆ ವಾತಾವರಣದಲ್ಲಿ ಬದಲಾವಣೆ. ನೀವ್ ಹೇಳಿದ್ದ 3 ಲಕ್ಷಣಗಳು ಕಾಣಿಸ್ಕೊಳ್ತು. ಅವಳು ಮನೆಗೆ ಬಂದು ಹೋದಾಗಿಂದ ನನ್ನ ಮನ್ಸೇ ಸರಿ ಇಲ್ಲ. ಏನೋ ಒಂದು ತರ ಸಂಕಟ, ಏನೋ ಆಗ್ಬಿಡುತ್ತೋ ಅನ್ನೋ ಆತಂಕ. ಕಣ್ಣು ಮುಚ್ಚಿದ್ರೆ ಅವಳೇ ಎದುರಿಗೆ ಬಂದು ಕಾಡ್ತಾ ಇದ್ದಾಳೆ. ಎಲ್ಲಿ ಬಂದ್ಬಿಡ್ತಾಳೋ, ಹೇಗ್ ಬಂದ್ಬಿಡ್ತಾಳೋ ಅನ್ನೋ ಆತಂಕದಲ್ಲೇ ಕಾಲ ಕಳೆಯೋ ಹಾಗಾಗಿದೆ. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ನನ್ನ ತಂಗಮ್ಮನ ಬದುಕಲ್ಲಿ ನೆಮ್ಮದಿ ಅನ್ನೋದು ಸತ್ತೋಗಿದೆ ಗುರುಜಿ. ಕಳಿಸಿದ್ಯಾ? ಇದಕ್ಕೆ ನನಗೆ ಪರಿಹಾರ ಬೇಕೇ ಬೇಕು. ಅವಳು ನಮ್ಮ ಮನೆಗೆ ಬರಬಾರ್ದು. ದಯವಿಟ್ಟು ಇದಕ್ಕೆ ನೀವೇ ಏನಾದ್ರೂ ಮಾಡಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಒಟ್ನಲ್ಲಿ ನನಗೆ ಅವಳಿಂದ ಮುಕ್ತಿ ಕೊಡ್ಸಿ. ಖರ್ಚಿನ ಪ್ರಶ್ನೆ ಬಿಡಿ, ಪರಿಹಾರ ಇಲ್ವಾ? ಇದೆ, ಪ್ರಯತ್ನ ಮಾಡಬಹುದು. ಮಾಡಿದ್ರೆ ಆತಂಕನ ಪಕ್ಕಕ್ಕೆ ಸರಿಸಬಹುದು ಅಂತ ಅನಿಸ್ತಾ ಇದೆ. ಹೇಳಿ ಗುರುಜಿ. ನೀವು ಆಶ್ರಮಕ್ಕೆ ಹೊರಟು ಬನ್ನಿ, ಅದ್ರ ಬಗ್ಗೆ ಇಲ್ಲೇ ಮಾತಾಡೋಣ, ಒಂದು ನಿರ್ಧಾರಕ್ಕೆ ಬರೋಣ. ಆಯ್ತು ಗುರುಜಿ, ಈಗಲೇ ನಾವು ಅಲ್ಲಿಗೆ ಹೊರಡ್ತೀವಿ. ತಂಗ್ಯವ್ವ ಏನಂತ? ಈಗಲೇ ನಾವು ಅಲ್ಲಿಗೆ ಹೊರಡ್ಬೇಕಂತೆ. ಹೊಡೋಣ ತಂಗ್ಯವ್ವ. ಆ ಗೀತಾನ ನಮ್ಮ ವಿಜಯ ಸಾಂಗತ್ಯದಿಂದ ತೊಲಗಿಸೋ ಕೆಲಸನ ನೀನೊಂದು ಚಾಲೆಂಜ್ ತರ ಸ್ವೀಕರಿಸಬೇಕು ತಂಗ್ಯವ್ವ. ಬಿದ್ದಿರೋ ಆ ಕಸಾನ ಈ ಕಾಲೇಜಿಂದ ಗುಡಿಸಿ ಆಚೆ ಹಾಕಮ್ಮ. ಒಂದು ಮಾತು ಹೇಳ್ತೀನಿ ಕೇಳಮ್ಮ. ನಿನಗೆ ಹೋರಾಡೋ ಛಲ ಇದೆ. ಆ ಛಲದ ಕಡೆ ಕಾಪಾಡೋ ದೇವ್ರು ನಿಲ್ತಾನೆ ಅಂತ ನನಗೆ ನಂಬಿಕೆ ಇದೆ. ಆಡ್ಬಿಡಮ್ಮ. ಗೆಲ್ಲೋ ಗುಣ ನಿನಗಿದೆ. ಗೆದ್ರೆ ಬರೀ ನಿನ್ನ ಗೆಲುವು ಆಗಲ್ಲ, ಇಡೀ ಕಾಲೇಜಿನ ಗೆಲುವು ಆಗತ್ತೆ. ನಾವು ನಿನ್ನ ನರ್ಕ ನೋಡ್ತಾ ಇದ್ದೀವಮ್ಮ. ದಯವಿಟ್ಟು. ಸರ್, ಏನ್ ಮಾಡ್ತಿದ್ದೀರಾ? ದಯವಿಟ್ಟು ಕೈ ಮುಗಿಬೇಡಿ ಸರ್. ಹಾಗಾದ್ರೆ ಅವನು ಹಾಕಿರೋ ಚಾಲೆಂಜ್ ನಾವು ಒಪ್ಕೊಂಡು ಆಟ ಆಡಮ್ಮ. ಸರ್, ನಮ್ಮಪ್ಪಂಗೆ ನಾನು ಸ್ಪೋರ್ಟ್ಸಲ್ಲಿ ಭಾಗವಹಿಸಲ್ಲ ಅಂತ ಮಾತು ಕೊಟ್ಟು ಬಂದಿದ್ದೀನಿ ಸರ್. ಒಳ್ಳೆ ಕೆಲಸಕ್ಕೆ ಮಾತು ಮುರಿಬಹುದಮ್ಮ. ಕೆಟ್ಟವ್ರ ಕಾಟ ಕಡಿಮೆ ಮಾಡೋಕ್ಕೆ ದೇವ್ರು ಕೂಡ ಸುಳ್ಳು ಹೇಳಿ ಮಾರುವೇಷದಲ್ಲಿ ಹೋಗಲ್ವಮ್ಮ. ಸರ್, ಅಕಸ್ಮಾತ್ ನಮ್ಮ ಅಪ್ಪಂಗೆ ಗೊತ್ತಾದ್ರೆ? ತಿಳಿಸೋರು ಯಾರು?
ಯಾರು ತಿಳಿಸಲ್ಲ. ಕೈ ಬಿಡ್ಬೇಡಮ್ಮ. ನೀನು ಒಬ್ಳು ಒಪ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಈ ಸರಸ್ವತಿ ದೇಗುಲದಲ್ಲಿ ಸತಾಯಿಸೋ ಆ ವಿಜಯ್ನ ಹೊರಗೆ ಹಾಕಕ್ಕೆ ಸಹಾಯ ಮಾಡಮ್ಮ. ದಯವಿಟ್ಟು ಅವನು ಹಾಕಿರೋ ಚಾಲೆಂಜ್ ಒಪ್ಕೊಳ್ಳಮ್ಮ. ಸರ್, ಒಪ್ಕೋತೀನಿ ಸರ್. ಥ್ಯಾಂಕ್ಸ್ ಅಮ್ಮ ಗೀತಾ. ಆಲ್ ದಿ ಬೆಸ್ಟ್. ಆಯ್ತು ಸರ್, ನೀವ್ ಹೇಳ್ದಾಗೆ ಆಗ್ಲಿ.